ಚಿಕ್ಕಮಗಳೂರಿನಲ್ಲಿ ಹಿಂದೂ ನಿವಾಸಿಗಳಿದ್ದಂತಹ ಏರಿಯಾದಲ್ಲಿ ಭಯದ ವಾತಾವರಣ ಸೃಷ್ಟಿ ಮಾಡೋದಕ್ಕೆ ಕೆಲ ಮುಸ್ಲಿಂ ಯುವಕರು ಬಂದು ಕಲ್ಲು ತೂರಾಟ ನಡೆಸಿದ ಪ್ರಕರಣ ಇಡೀ ಚಿಕ್ಕಮಗಳೂರನ್ನ ಉದ್ವಿಗ್ನಗೊಳಿಸಿತ್ತು. ಬೂದಿ ಮುಚ್ಚಿದ ಕೆಂಡದಂತಹ ಪರಿಸ್ಥಿತಿ ಅಲ್ಲಿತ್ತು. ಮುಸ್ಲಿಂ ಯುವಕರು ಕಲ್ಲು ತೂರಾಟ ಮಾಡಿದಂತಹ ಆರೋಪ ಇದರಲ್ಲಿದೆ. ಚಿಕ್ಕಮಗಳೂರು ನಗರದ ವಿಜಯಪುರ ಬಡಾವಣೆಯಲ್ಲಾಗಿರುವಂತಹ ಘಟನೆ ಇದು. ವಾರದಿಂದ ಬಂದು ಇಲ್ಲಿ ಕಲ್ಲು ತೂರಿ ಅಪರಾಧಿಕ ಚಟುವಟಿಕೆಯಲ್ಲಿ ಇವರು ಪಾಲ್ಗೊಳ್ಳುತ್ತಾ ಇದ್ರು ಅಂತ. ಈ ವೇಳೆ 6 ಜನ ಇದ್ರಂತೆ, ಅದರಲ್ಲಿ 2 ಸಿಕ್ಕಾಕೊಂಡಿದ್ದಾರೆ ಸ್ಥಳೀಯರಿಗೆ. ಕಲ್ಲು ತೂರಾಟ ಮಾಡಿದವ್ರು ಕೈಗೆ ಸಿಕ್ಕಿದ್ರೆ ಏನ್ ಮಾಡ್ತಾರೆ ಸ್ಥಳೀಯರು? ಹಾರ ಹಾಕ್ಬಿಟ್ಟು ಸನ್ಮಾನ ಅಂತೂ ಮಾಡಲ್ಲ. ಹೀಗಾಗಿ ಹೊಡೆದಿದ್ದಾರೆ. ಹೊಡೆದ ನಂತರ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಆಮೇಲೆ ಪೊಲೀಸ್ ಸ್ಟೇಷನ್ ಮುಂದೆ ದೊಡ್ಡ ಹೈಡ್ರಾಮಾ ಆಯಿತು. ಇಲ್ಲಿ ಜಮಾಯಿಸಿದ್ರು ಮುಸ್ಲಿಮರು. ಜಮಾಯಿಸಿ ಇವರೆಲ್ಲ ಕಲ್ಲು ತೂರಾಟ ಆಗಿದ್ದು ನಿಜ, ಬಟ್ ಇವರೆಲ್ಲ ಹೊಡೆದಿದ್ದು ಬೇರೆ ಯಾರೋ. ಹೀಗಾಗಿ ನಮ್ಮ ಹುಡುಗರಿಗೆ ಹೊಡೆದಿದ್ದಾರೆ, ಅವ್ರ ಮೇಲೂ ಕೇಸ್ ಮಾಡಿ ಅಂತ ಇವರದ್ದು ಆಗ್ರಹ. ಬಟ್ ನಮಗೆ ಅರ್ಥನೇ ಆಗದಿರೋ ಪ್ರಶ್ನೆ, ಇನ್ನೊಬ್ರ ಮನೆಗೆ ಇನ್ನೊಬ್ರು ಏರಿಯಾ ಕಲ್ಲು ಹೊಡಿಬೇಕಂದ್ರೆ ನಮ್ಗೆ ಯಾಕೆ ಅನಿಸುತ್ತೆ? ಸಾಮಾನ್ಯ ಜನರಿಗೆ ಅಂಥ ಚಿಂತನೆಗಳು ಬರಲ್ಲ. ನಮಗೆ ನಮ್ಮದೇ ಆದ 1000 ಯೋಚನೆಗಳಿರುತ್ತೆ. ಚಿಕ್ಕಮಗಳೂರು ನಗರದ ವಿಜಯಪುರ ಬಡಾವಣೆಯಲ್ಲಿ ಹಿಂದೂಗಳ ಯುವತಿಯರಿರುವಂಥ ಮನೆಗಳ ಮೇಲೆ ಮುಸ್ಲಿಂ ಯುವಕರು ಕಳೆದ ಒಂದು ವಾರದಿಂದಲೂ ಕೂಡ ಮನೆಯ ಹಿಂದೆ ಮುಂದೆ ಬರುವಂಥದ್ದು ಮತ್ತು ಮನೆಗೆ ಕಲ್ಲು ತೂಟ ನಡೆಸುವಂಥ ಪ್ರಕರಣ ನಿರಂತರವಾಗಿದ್ದಂಥದ್ದು. ನಿನ್ನೆ ಕೂಡ ಆ ಕಲ್ಲು ತೂಟ ನಡೆಸಿದಂಥ 2 ಅಪ್ರಾಪ್ತ ಯುವಕರನ್ನು ಹಿಂದೂ ಸಂಘಟನೆಯವರು ಥಳಿಸಿ ಅವರನ್ನು ಪೊಲೀಸರಿಗೆ ಒಪ್ಪಿಸಿರುವಂಥದ್ದು. ಆದರೆ ಯಾವ ಮನೆಗೆ ಕಲ್ಲು ಹೊಡೆದಿದ್ರು ಆ ಮನೆ ಮಾಲೀಕರು ಕೂಡ ನಮ್ಮ ಜೊತೆ ಇದ್ದಾರೆ. ಅವ್ರನ್ನೂ ಸಹ ಮಾತಾಡ್ಸೋಣ. ಸರ್ ನಮಸ್ತೆ. ಸರ್, ಈಗ ಕಳೆದ ಒಂದು ವಾರದಿಂದಲೂ ಕೂಡ ಮನೆ ಹಿಂದೆ ಬರುವಂಥದ್ದು, ಕಲ್ಲು ಹೊಡಿತಿದ್ರು ಅಂತ ಹೇಳ್ತಿರೋಂಥದ್ದು ಏನಾಯ್ತು ಸರ್ ಘಟನೆ? ಅದು ಸರ್ ಏನು ಅಂತ ಗೊತ್ತಿಲ್ಲ ಸರ್, ನಮಗೆ ಅವ್ರಿಗೆ ಸಂಬಂಧ ಇಲ್ಲ. ನಾವು ಜಮೀನು ಕಡೆ ಓದ್ತಾನೆ, ನಮ್ಮ ಮನೆಯವ್ರ ಎಂಪ್ಲಾಯಿ ಸರ್. ಅವ್ರು ಬಂದಾಗ ಸರ್ ನಮಗೆ ಯಾವುದು ಏನು ನಡೆದೈತಿ ಏನಂತ ಇನ್ನೂ ವಿಚಾರ ಗೊತ್ತಿಲ್ಲ. ಪೊಲೀಸ್ನವ್ರು ತನಿಖೆ ಮಾಡೋಕ್ಕೆ ಹೇಳಿದ್ದೀವಿ. ಅವರು ಸರ್ ಹಿಂದ್ಗಡೆ ಬಗಲಾಗ ಬರೋದು, ಕಲ್ಲು ತೂರಾಟ ಮಾಡೋದು, ಮುಂದ್ಗಡೆ ಬಗಲಾಗ ಬರೋದು, ಕಲ್ಲು ಹೊಡೆಯೋದು, ಆಮೇಲೆ ಕಿರ್ಚ ಅಂತೋದು. ಮಧ್ಯಾಹ್ನ ಟೈಮಲ್ಲಿ 2 ಗಂಟೆ ಮಧ್ಯಾಹ್ನ ಸಂದರ್ಭದಲ್ಲಿ ಕಲ್ಲು ಹಾಕಿರೋದು. ರಾತ್ರಿ 8:15 ಟೈಮಲ್ಲಿ ನಮ್ಮ ಮನೆಯವರೆಲ್ಲ ಒಟ್ಟಿಗೆ ಇದ್ವಿ. ಊಟ ಕೂತ್ಕೊಂಡ ಸಂದರ್ಭದಲ್ಲಿ ಈ ಕಡೆಯಿಂದ ಕಿರ್ಚ್ಕೊಂಡು ಹೋದ ಹುಡುಗರು, 6 ಜನ ಹುಡುಗರು ಕಿರ್ಚ್ಕೊಂಡು ಹೋದ ಸಂದರ್ಭದಲ್ಲಿ ಕಲ್ಲು ತೂರಿದ್ರು. ಕಲ್ಲು ತೂರಿದ ತಕ್ಷಣ ಹೊರಗೆ ಬಂದು ನೋಡಿ ನಮ್ಮ ಅಂಗಡಿ ಸಂತೋಷವನ್ನು ಹೇಳಿದ್ವಿ, ಸಂತೋಷನ ಹಿಡ್ಕೊಳ್ಳಿ ಅಂತ ಅಂದಾಗ ಅವ್ರು ಹಿಡ್ಕೊಂಡು ಪೊಲೀಸ್ನವ್ರಿಗೆ ಬಂದಿಸಿದ್ವಿ ಸರ್. ಅಂದರೆ ಆ ಹುಡುಗರು ಕಲ್ಲು ಅಂದರೆ ನಿಮ್ಮ ಮನೆಗೆ ಕಲ್ಲು ಹೊಡೆದಿದ್ದನ್ನ ನೀವು ನೋಡಿದ್ರೆ ಆ ಹುಡುಗರು? ಹೌದು. ಅವ್ರು ನೋಡೇ ಅವ್ರನ್ನ ಹಿಡಿದಿದ್ದು ಸರ್. ಹಿಡಿದು ಪೊಲೀಸ್ನವ್ರಿಗೆ ಒಪ್ಪಿಸಿದ್ದೀವಿ. ಈಗ ಮುಂದಿನ ಕ್ರಮ ಏನು ತಗೋಬೇಕಂತೇಳಿ ಪೊಲೀಸ್ನವ್ರಿಗೆ ಹೇಳಿದ್ದೀವಿ. ಯಾವ ವಿಚಾರಕ್ಕೋಸ್ಕರ ಮಾಡಿದ್ದಾರೆ ಅಂತೇಳಿ ನಮಗೆ ಇಲ್ಲಿವರೆಗೆ ಗಮನಕ್ಕೆ ಬಂದಿಲ್ಲ ಸರ್. ದಯಮಾಡಿ ಅದು ನಮಗೆ ಇನ್ನೂ ಒಂದೇನಂತಂದರೆ ನಮ್ಮ ನ್ಯಾಯ ಕೊಡಿಸ್ಬೇಕು ಅಂತೇಳಿ ನಾವೀಗ ಕೇಳ್ಕೊಳ್ತೀವಿ.